ಕ್ಯಾನ್ಸರ್ ಇರ್ಲಿ ಅಥವಾ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ. ಖಂಡಿತ. ನಾವು ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು, ವಾಟ್ಸಾಪ್ ಇರ್ಬೋದು, ಅದರಲ್ಲಿ ಅನೇಕ ಮಿಸ್ಇನ್ಫಾರ್ಮೇಶನ್ ಅಂದ್ರೆ ತಪ್ಪು ಮಾಹಿತಿಗಳು ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸು ಈ ಲಕ್ಷ್ಮಣ್ ಫಲ ತಿನ್ಬೇಕು, ಕಿವಿ ಫ್ರೂಟ್ ತಿನ್ಬೇಕು. ನಾನು ಟಾಟಾ ಮೆಮೋರಿಯಲ್ ಬಾಂಬೆಗೆ ಒಂದು ಕಾನ್ಫರೆನ್ಸ್ಗೆ ಅಂತ ಹೋಗಿದ್ದೆ. ಅದ್ರ ಮುಂದ್ಗಡೆ ಇದು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮುಂದೆ ಬರೀ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು ತುಂಬಾ ಜನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು. ಸೊ ಕ್ಯಾನ್ಸರ್ನ ಬೇರೆಯವರು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋತಾರೆ. ಕಿವಿ ಫ್ರೂಟ್ ಅಲ್ಲೆಲ್ಲ 300 ರೂಪಾಯಿ ಕೆಜಿ ಮಾರಾಟ ಮಾಡ್ತಾ ಇದ್ರು. ನನ್ಗೆ ಅದ್ ನೋಡಿ ತುಂಬಾ ಬೇಜಾರು ಆಯ್ತು. ಮತ್ತೆ ಅವರು ಎಂತ ಚಾಣಾಕ್ಷರ ಇರ್ಬೇಕು, ಕ್ಯಾನ್ಸರ್ ಹಾಸ್ಪಿಟ್ಲ್ ಮುಂದೆ ಬಂದು ಕಿವಿ ಫ್ರೂಟ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ವೀಕ್ಷಕರೇ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋವಾಗ ನಮ್ಮ ಆಹಾರ ಶೈಲಿ ಹೇಗಿರ್ಬೇಕು ಅಂತಂದ್ರೆ, ಯಾವುದೇ ಒಂದು ಮ್ಯಾಜಿಕ್ ಡ್ರಗ್ ಆಗ್ಲಿ ಅಥವಾ ಮ್ಯಾಜಿಕ್ ಫ್ರೂಟ್ ಆಗ್ಲಿ, ಒಂದ್ ಮ್ಯಾಜಿಕ್ ಡಯಟ್ ಇರೋದಿಲ್ಲ. ಈ ಕ್ಯಾನ್ಸರ್ ಬಂದಿದ ತಕ್ಷಣ ಅವ್ರು ಫುಲ್ ಡಯಟೇ ಚೇಂಜ್ ಮಾಡ್ಬಿಡ್ತಾರೆ ಪೇಷಂಟ್ಸ್ಗೆ. ಅವ್ರಿಗೆ ಬರೀ ಸಿರಿಧಾನ್ಯಗಳು, ಓಟ್ಸು, ಈ ಕಿವಿ ಫ್ರೂಟು, ಮತ್ತೆ ಫ್ಲಾಕ್ ಸೀಡ್ಸು, ಚಿಯಾ ಸೀಡ್ಸು, ಹೀಗೆ ಏನೇನೋ ತಗೊಂಬಂದ್ ಕೊಟ್ಬಿಡ್ತಾರ ಪೇಷಂಟ್ಸ್ಗೆ. ಫ್ಯಾಮಿಲಿದು ಏನ್ ಇಂಟೆನ್ಷನ್ ಅಂದ್ರೆ, ನಮ್ ತಂದೆ ತಾಯಿ ಚೆನ್ನಾಗ್ ಆಗ್ಬೇಕು, ಅವರು ಕ್ಯಾನ್ಸರ್ ಇಂದ ಹೊರಗ್ ಬರ್ಬೇಕು ಅಂತ ಅವ್ರ ಉದ್ದೇಶ ಆಗಿರುತ್ತೆ. ಬಟ್ ನಮ್ ನಾಲ್ಗೆ ದಿನ ಏನೋ ಇಷ್ಟು ವರ್ಷ ಒಂದು ರುಚಿ ನಾವು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಈ ತರ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಏನು ನಮ್ಗೆ ವೈಜ್ಞಾನಿಕವಾಗಿ ಯಾವ ಬೆನಿಫಿಟ್ ಆಗೋದಿಲ್ಲ. ಮತ್ತೆ ಇನ್ನೂ ಒಂದು ಏನಂದ್ರೆ, ಶುಗರ್ ಫೀಡ್ಸ್ ಕ್ಯಾನ್ಸರ್ ಅಂತ. ಶುಗರ್ ಇಂದ ಕ್ಯಾನ್ಸರ್ ಜಾಸ್ತಿ ಆಗತ್ತೆ ಅಂತ ಅದು ಒಂದು ತಪ್ಪು ಕಲ್ಪನೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಕಾಫಿಗೆ ಶುಗರ್ ಹಾಕಲ್ಲ, ಬೆಲ್ಲನೂ ಹಾಕಲ್ಲ, ಜೇನುತುಪ್ಪ ಏನೂ ಯೂಸ್ ಮಾಡಲ್ಲ. ಇನ್ನು ಕೆಲವರು ಫಾಸ್ಟಿಂಗ್ ಅಂತ, ಅವರು ದಿನಗಟ್ಲೆ ಪೇಷಂಟ್ನ ಹೊಟ್ಟೆಗಿಲ್ದಲೆ ಅವರು ಉಪವಾಸ ಕೆಡುತ್ತಾರೆ. ಆಮೇಲೆ ಕೊನೆಗೆ ಪೇಷಂಟು ತೀರ್ಕೊಂಡ್ಮೇಲೆ ಅವರು ಫ್ಯಾಮಿಲಿ ಮೆಂಬರ್ಸು ತುಂಬಾ ಬೇಜಾರ್ ಮಾಡ್ಕೋತಾರೆ. ಅಯ್ಯೋ, ನಾವು ಹೊಟ್ಟೆಗೆ ಹಾಕ್ದಲೆ ಅವ್ರಿಗೆ ನಾವು ಕಳ್ಕೊಂಬಿಟ್ವಲ್ಲ ಅಂತ ಪೇಷಂಟ್ಸು ಯೋಚನೆ ಮಾಡ್ತಾರೆ. ಸೊ ಈ ಶುಗರ್ ಇಂದ ಕ್ಯಾನ್ಸರು ಜಾಸ್ತಿ ಆಗತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ನಿಮ್ಮ ಡಯಟ್ ಏನಿದೆ ಅದನ್ನ ಏನು ಚೇಂಜ್ ಮಾಡಬೇಡಿ. ನೀವು ಅಕ್ಕಿ, ರಾಗಿ, ಜೋಳ, ನೀವು ನಾರ್ಮಲಿ ಏನ್ ತಿಂತಾ ಇದ್ರಿ ಮುಂಚೆ, ಅದೇ ಸೇಮ್ ಡಯಟ್ ಕಂಟಿನ್ಯೂ ಮಾಡಿ. ಒಂದು ಕ್ಲೀನ್ಲಿನೆಸ್ ಇರ್ಲಿ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ರುಚಿಯಾದ ಮನೆಯಲ್ಲೇ ತಯಾರಿಸಿರೋಂತ ಆಹಾರನ ತಗೊಂಡ್ರೆ ಅದು ಪೇಷಂಟ್ಗೆ ಒಳ್ಳೇದು. ಏನಿಲ್ಲ, ಮನೇಲಿ ನೀವು ಅಡ್ಗೆ ಮಾಡೋವಂಥವ್ರು ಕೈ ನೀಟಾಗಿ ತೊಳ್ಕೊಳ್ಳಿ, ಅಡ್ಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ, ಪಾತ್ರೆಗಳೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯಿಸಿರೋಂಥ ಮನೇಲೆ ಮಾಡಿರೋ ಆಹಾರನ ಕೊಡಿ. ನೀವ್ ಎಕ್ಸ್ಟ್ರಾ ಏನ್ ಮಾಡ್ಬೇಕು, ಈಗ ನಾರ್ಮಲಿ ನೀವು ಡೈಲಿ ಅಡ್ಗೆ ಮಾಡ್ತಾ ಇದ್ರಿ ಮನೇಲಿ, ಸೇಮ್ ಅದೇ ಡಯಟ್ ಫಾಲೋ ಮಾಡಿ. ಎಕ್ಸ್ಟ್ರಾ ಏನ್ ಮಾಡ್ಬೇಕಂದ್ರೆ, ಅವ್ರಿಗೆ ಹಣ್ಣುಗಳು ಕೊಡಿ, ತರಕಾರಿಗಳು ಕೊಡಿ. ಹಣ್ಣುಗಳು ಕೊಡೋವಾಗ ಎಲ್ಲ ಚೆನ್ನಾಗಿ ತೊಳಿರಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಅದನ್ನ ನೀರಲ್ಲಿ ನೆನ್ಸಿಟ್ಟು, ಉಪ್ಪು ನೀರಲ್ಲಾದ್ರೂ ನೆನ್ಸಿ, ಇಲ್ಲ ಪ್ಲೇಯಿಂಗ್ ಜಸ್ಟ್ ವಾಟರ್ ಅಷ್ಟೇ ಸಾಕು, ಚೆನ್ನಾಗಿ ತೊಳಿರಿ. ಸಿಪ್ಪೆ ಇರೋ ಹಣ್ಣುಗಳು, ಈ ಆಪಲ್ಲು ಆ ತರ ಹಣ್ಣುಗಳನ್ನ ಸಿಪ್ಪೆ ತೆಗೀರಿ. ಮತ್ತೆ ಈ ತರಕಾರಿಗಳು ನೀವು ಯೂಸ್ ಮಾಡೋವಾಗ ಚೆನ್ನಾಗಿ ತೊಳೆದು, ಅದು ಅಷ್ಟೇ ಈ ಸೌತೆಕಾಯಿ, ಕ್ಯಾರೆಟ್ ಅಂತದ್ದೆಲ್ಲ ಸಿಪ್ಪೆ ಸಿಪ್ಪೆ ಪೀಲ್ ಮಾಡ್ಬಿಟ್ಟು ಇಂಥ ತರಕಾರಿಗಳು, ಹಣ್ಣುಗಳನ್ನ ಕೊಡಿ. ಯಾವುದು ಸೂಪರ್ ಫ್ರೂಟು ಅಥವಾ ಸೂಪರ್ ಆಹಾರ ಯಾವುದು ಇಲ್ಲ. ಎಲ್ಲಾ ಆಹಾರಗಳು ಒಳ್ಳೇದೇನೆ. ಅದು ನಾವು ಅವ್ರಿಗೆ ತುಂಬಾ ತಿನ್ನಕ್ಕಾಗಲ್ಲ. ನಾವು ತುಂಬಾ ತಿಂತೀವಿ, 3 ಸತಿ ತಿಂತೀವಿ. ಆದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾರ ಪೇಷಂಟ್ಗೆ ಅಷ್ಟೊಂದು ಒಟ್ಟಿಗೆ ತಿನ್ನಕ್ಕಾಗಲ್ಲ. ಸೊ ಸಣ್ಣ ಸ್ಮಾಲ್ ಮೀಲ್ಸ್ ಕೊಡಿ, ಪರವಾಗಿಲ್ಲ. ಆದ್ರೆ ಮೋರ್ ಫ್ರೀಕ್ವೆಂಟ್ ಆಗಿ ಕೊಡಿ. ಎವ್ರಿ 2 ಅವರ್ಸ್ ಕೊಡಿ. ಚೆನ್ನಾಗಿ ನೀರ್ ಕೊಡಿ, ಎಳ್ನೀರ್ ಕೊಡಿ. ಸೊ ಈ ತರ. ಮತ್ತೆ ಡಾಕ್ಟರ್ ಹತ್ರ ನೀವು ಡಿಸ್ಕಸ್ ಮಾಡಿ, ಈ ತರ ಫುಡ್ ಪರವಾಗಿಲ್ವಾ, ತಗೋಬೋದಾ ಇದನ್ನ ಅಂತ ಅವ್ರು ಕೇಳಿ. ಮತ್ತೆ ತುಂಬಾ ಈಗ ಈ ಕ್ಯಾನ್ಸರ್ ಬರದೇ ಇದ್ದಂಗೆ ಆಂಟಾಕ್ಸಿಡ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಪೇಷಂಟೇ ಕೇಳ್ತಾರೆ, ಆಂಟಾಕ್ಸಿಡ್ ಬರ್ಕೊಡಿ ಅಂತ ಹೇಳಿ. ನಾವೀಗ ಹೆಚ್ಚು ಹೆಚ್ಚು ಜಂಕ್ ಫುಡ್ ಸೇವಿಸ್ತಾ ಇದ್ದ ಹಾಗೆ ನಮ್ಮಲ್ಲಿ ಸ್ವತಂತ್ರ ಕಾಯಗಳು ಅಥವಾ ಫ್ರೀ ರ್ಯಾಡಿಕಲ್ಸ್ ನಮ್ಮ ಶರೀರದಲ್ಲಿ ಉತ್ಪಾದನೆ ಆಗಿ ಅದು ಕ್ಯಾನ್ಸರ್ ಉತ್ಪಾದನೆಗೆ ಪ್ರಚೋದನೆ ಆಗಬಹುದು. ಅದು ನಮ್ಮ ತಪ್ಪು ಜೀವನ ಶೈಲಿಯಿಂದ, ನೀವಾಗಲೇ ಹೇಳಿದ್ರಿ. ಹಾಗಾಗಿ